ಗ್ಯಾಸಿನ ಬೆಲೆ ಏನದಪ್ಪ ಅಂದ್ರೆ ಈಗ 60 ರೂಪಾಯಿ ಆಗಿತ್ತು ಸರ್. ಈಗ ಮೊನ್ನೆ ಅದು ಒಂದು 60 ರೂಪಾಯಿ ಆದಾಗ ಈಗ ವಿದ್ಯುತ್ ಚಾಲು ಆದ್ಮ್ಯಾಕ ಈಗ 29 ರೂಪಾಯಿ ಚಾಲು ಆಗ್ಯದ ರೀ, ಹೆಚ್ಚಿಗೆ ಆಯ್ತು. ಈಗ ನಾವು ಬದುಕಬೇಕಂಗು ಮತ್ತು ಈಗ ನಾವು ಒಂದು ಫ್ಯಾಮ್ಲಿದು ಬದುಕಬೇಕಂಗು ಮತ್ತು ಎಜುಕೇಷನ್ ಹೆಂಗೆ ಕಲಿಸ್ಬೇಕು ಹುಡುಗರಿಗೆ. ಈಗ ತೆಲೆ ಬೆಲೆ ಹೆಚ್ಚಿಗಾದರು ಮತ್ತು ಗ್ಯಾಸ್ ಬೆಲೆ ಹೆಚ್ಚಿಗಾದರು ನಾವು ಬದುಕೋಕೆ ಸಾಮಾನ್ಯ ಜನ ಹೆಂಗೆ ಬದುಕಬೇಕು. ಈಗ ಅದಕ್ಕೆ ಈ ಕಟ್ಟಿಗೆ ತೊಗೋಬೇಕಪ್ಪ ಅಂತಂದ್ರೆ ಅದು ಭೀ ಹೆಚ್ಚಿಗೆ ಮಾಡ್ಯಾರ. ಈಗ ನಾವು ಒಂದು ಎಣ್ಣೆ ಪ್ಯಾಕೆಟ್ ತೊಗೋಬೇಕಂದ್ರೆ ಅದು ಭೀ ಹೆಚ್ಚಿಗೆ ಮಾಡ್ಯಾರ. ಈಗ ಒಂದು ಉಪ್ಪು ತೊಗೋಬೇಕಂದ್ರೆ ಒಂದು 20 ರೂಪಾಯಿ ಇದ್ದು ಈಗ 30 ರೂಪಾಯಿ ಆಗ್ಯದ. ಇದು ಹೆಂಗೆ ಮಾಡ್ಬೇಕು, ನಾವು ಸಾಮಾನ್ಯ ಜನ ಹೆಂಗೆ ಬದುಕಬೇಕು. ಕೇಂದ್ರ ಸರ್ಕಾರ ಅದಕ್ಕೆ ಇದು ಎಚ್ಚರಿಕೆ ತೊಗೊಂಡು ಇದು ಗ್ಯಾಸಿನ ಹೆಚ್ಚಿಗೆ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿಕೆಸಿ ಡೀಸೆಲ್ ಭೀ ಕಮ್ಮಿ ಮಾಡಬೇಕು. ಮತ್ತು ಇದು ಡೀಸೆಲ್ ಮತ್ತು ಪೆಟ್ರೋಲು ಅದು ಭೀ ಹೆಚ್ಚಿಗೆ ಆಗ್ಯದ. ಈ ಸಾಮಾನ್ಯ ಜನ ನಾವು ಹೆಂಗೆ ಬದುಕಬೇಕು. ಈಗ ಒಂದು ಫ್ಯಾಮ್ಲಿ ಅಂದ್ಮೇಲೆ ನಾವು ಹೆಂಗೆ ಬದುಕಬೇಕು. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಪ್ಪ ಅಂದ್ರೆ ಇದು ಕೂಡಲೇ ಇದು ಕಮ್ಮಿ ಮಾಡಬೇಕು. ಅದಕ್ಕೆ ದಯವಿಟ್ಟು ಮತ್ತು ನಾವು ಈಗ ಸಾಮಾನ್ಯ ಜನ ಓಡಾಡ್ಬೇಕಂದ್ರು ಈಗ ಮಕ್ಕಳಿಗೆ ಓದಿಸ್ಬೇಕಂತಂದ್ರೆ ನಾವು ಯಾವ ರೀತಿಲಿ ಓದಿಸ್ಬೇಕು. ಈಗೆಲ್ಲ ಪ್ರಿಯ ಮಾಡ್ಕೊಂಡು ಬಂದ್ರೆ ನಾವು ಹೆಂಗೆ ಬದುಕಬೇಕು. ಈಗೇನು ಬೀದಿಗೆ ಹೋಗ್ಬೇಕಾ, ಏನು ಹೆಂಗೆ ಇರ್ಬೇಕಾ, ಮತ್ತು ಬದುಕೋದು ಹೆಂಗೆ ನಾವು ಕಷ್ಟ ಆಗ್ಯದ. ಅದಕ್ಕೆ ದಯವಿಟ್ಟು ಈಗ 60 ರೂಪಾಯಿ ಇದ್ದದ್ದು ಈಗ 29 ಆಗ್ಯದ. ಅದಕ್ಕೆ ದಯವಿಟ್ಟು ಪೂರ ಕಮ್ಮಿ ಆಗಬೇಕು. ಕಮ್ಮಿ ಆಗಲಿ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಇದೇ ವಿಧಾನಸೌಧ ಎದುರುಗಡೆಗೆ ನಾವು ಪ್ರತಿಭಟನೆ ಮಾಡಬೇಕಂತ ನನ್ನ ಸಂಘಟನೆ ವತಿಯಿಂದ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಈಗ ನೋಡು ಸಾಮಾನ್ಯ ಜನ ನಾವು ಹೋಗ್ಬೇಕಂದ್ರೆ ಈಗ ನೋಡು ಈಗ ಡೀಸೆಲ್ ಹಾಕಬೇಕು, ಪೆಟ್ರೋಲ್ ಹಾಕ್ಬೇಕು, ಅದು ಭೀ ಹೆಚ್ಚಿಗದ. ಮತ್ತು ಇದು ಈಗ ಗ್ಯಾಸ್ ತೊಗೋಬೇಕಂದ್ರೆ ಅದು ಭೀ ಹೆಚ್ಚಿಗದ. ಈಗ ದಿಢೀರ್ ತಿಂಗಳು 2 ತಿಂಗಳದ ಗ್ಯಾಸ್ ಸಿಗ್ಲಾಕತ್ತದ. ನಾವು ಬದುಕಬೇಕು ಹೆಂಗು. ಈಗ ನಾವು ಕಟ್ಟಿಗೆ ತೊಗೋಬೇಕಂದ್ರೆ ಅದು ಕಟ್ಟಿಗೆ ಭೀ ಪ್ರಿಯ ಹೆಚ್ಚಿಗೆ ಆಗ್ಯದ. ಈಗ ಮತ್ತು ನಾವು ಗ್ಯಾಸ್ ತೊಗೋಬೇಕಂದ್ರೆ ಅದು ಭೀ ಹೆಚ್ಚಿಗೆ ಮಾಡ್ಯಾರ. ಈಗ 60 ರೂಪಾಯಿ ಇದ್ದದ್ದು 29 ರೂಪಾಯಿ ಮಾಡ್ಯಾರ. ಅದು ಕೂಡಲೇ ಅದು ಕಮ್ಮಿ ಆಗಬೇಕು. ಕಮ್ಮಿ ಆಗಲಿಲ್ಲಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ರೀತಿಯಲ್ಲಿ ಇದು ಮಾಡ್ಯಾರ. ಅದು ಕೇಂದ್ರ ಸರ್ಕಾರ ಕಮ್ಮಿ ಮಾಡಬೇಕಂತ ನಂದು ಬೇಡಿಕೆ ಅದ. ಮತ್ತು ಅದ್ರ ಜೊತೆಯಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬೇಕಪ್ಪ ಅಂದ್ರೆ ನಾವು ಒಂದು ಫೀಸ್ ಕಟ್ಟಬೇಕಂದ್ರೆ ದುಡ್ಡು ಇಲ್ಲ ನಂಬಲ್ಲಿ. ನಾವು ಸಾಮಾನ್ಯ ಜನ ಈಗ ಕೆಲಸ ಮಾಡಬೇಕಂದ್ರೆ ನಮ್ಗೆ ದುಡ್ಡು ಸಿಗ್ತಾ ಇಲ್ಲ. ಈ ಕಡೆ ಹೋದ್ರು ಗ್ಯಾಸ್ ಫ್ರೀ, ಈ ಕಡೆ ಹೋದ್ರು ಕಟ್ಟಿಗೆ ಫ್ರೀ, ಅಲ್ಲಿ ಹೋದ್ರು ಡೀಸೆಲ್ ಫ್ರೀ. ಮತ್ತು ನಾವು ಬದುಕಬೇಕು ಹೆಂಗೆ ಸರ. ಇದು ಬದುಕೋದು ಹೆಂಗೆ ಮಾಡಬೇಕು. ಕೂಡಲೇ ಇದು ಎಚ್ಚರಿಕೆ ತೊಗೊಂಡು ಇದು ಕೇಂದ್ರ ಸರ್ಕಾರ ಕಮ್ಮಿ ಮಾಡಬೇಕು. ನಾವು ಬದುಕಬೇಕಂತಂದ್ರೆ ಕಮ್ಮಿ ಆದರೆ ಈ ಕಲಬುರಗಿ ನಗರದಾಗ ನಾವು ಬದುಕೋದು ಕಷ್ಟ ಅದ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರ ಕಮ್ಮಿ ಮಾಡ್ಬೇಕಂತ ಒಂದು ಬೇಡಿಕೆ ಅದ. ಹೌದು ಹೌದು ಹೌದು, 2ನೇ ಬಾರಿ ಜಾಸ್ತಿ ಆಯಿತು. ಮತ್ತು ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಸಾರ್ವಜನಿಕರಿಗೆ ಕೆಲಸ ಮಾಡಬೇಕಾಗಿರೋ ಬರೋ ಸಂಬಳದಕ್ಕಿಂತ ನಾವು ಖರ್ಚು ಮಾಡೋ ವೆಚ್ಚ ಜಾಸ್ತಿ ಆಗಿದೆ. ಮತ್ತು ಸಾರ್ವಜನಿಕರಿಗೆ ಸರ್ಕಾರ ಕಡೆಯಿಂದ ಆಗಬೇಕಾಗಿರೋ ಇದ್ರ ಕಡೆ ಗಮನ ಕೊಡಬೇಕು. ಗ್ಯಾಸ್ ಸಿಲಿಂಡರ್ ಬಗ್ಗೆ, ಸಾರ್ವಜನಿಕರಿಗೆ ಬೇಕಾಗಿರೋ ಪೆಟ್ರೋಲ್ ಬಗ್ಗೆ ನಮಗೆ ಆಗಬೇಕಿರೋ ರೇಟಿಗೆ ಕಡಿಮೆ ಕೊಟ್ಟರೆ ನಾವು ಹೊಟ್ಟೆಪಾಡು ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಾಬ್ಲಮ್ ಇರುತ್ತೆ. ನೀರು ಕೂಡ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗಿದೆ. 500 ರೂಪಾಯಿ ಟ್ಯಾಂಕರ್ ನೀರು ಹಾಕ್ತಾಯಿದ್ದಾರೆ. ನಾವು ಜನಸಾಮಾನ್ಯರಿಗೆ ಏನೂ ಸೌಲಭ್ಯ ಇಲ್ಲ. ಎಲ್ಲ ಶಾಪಲ್ಲಿ ಕೆಲಸ ಮಾಡೋರಿಗೆ ಸಾಮಾನ್ಯವಾಗಿ ಒಂದು 10,000 ಸಂಬಳನೂ ಬರೋದಿಲ್ಲ. ತಿಂಗಳಿಗೆ 8,000 ಸಂಬಳದಲ್ಲಿ 2,000 1,500 ಗ್ಯಾಸು, ಪೆಟ್ರೋಲು, ಮಕ್ಕಳ ಖರ್ಚು ನೋಡಿದ್ರೆ ಜೀವನ ಬದುಕೋದೇ ತುಂಬ ಕಷ್ಟ ಆಗಿದೆ. ಸಾರ್ವಜನಿಕರಿಗೆ ಗೋರ್ಮೆಂಟ್ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಅಷ್ಟೇ, ನಾವು ಹಾಕಿರೋದಕ್ಕೆ ಓಟ್ ಹಾಕಿರೋದಕ್ಕೆ ಅವ್ರು ಮಾಡಬೇಕಾಗಿರೋ ಸ್ವೀಕಾರನ ನಮ್ಗೆ ಸ್ವೀಕರಿಸಬೇಕು. ಇವಾಗ ಬಸ್ ಫ್ರೀ ಕೊಡ್ತಾರೆ. ಬಸ್ಸಲ್ಲಿ ಹೆಂಡತಿ ಮಕ್ಕಳು ಜೊತೆಲಿ ಓಡಾಡೋಕ್ಕಾಗುತ್ತಾ? ಸೀಟು ಫುಲ್ ರಶ್ಶು. ಅದನ್ನೆಲ್ಲ ಕಡಿಮೆ ಮಾಡಿ ಒಂದು ವರ್ಷಕ್ಕೆ ಒಂದು 3 ಸಿಲಿಂಡ್ರ್ ಆದರೂ ಒಂದು ಸಾರ್ವಜನಿಕ ಗೋರ್ಮೆಂಟ್ ಕಡೆಯಿಂದ ಕೊಡಬೇಕು. ಫ್ರೀಯಾಗಿ ಉಚಿತ ಕೊಡಬೇಕು. ಈ ಬಸ್ಸಲ್ಲಿ ಯಾರು ಹೋಗ್ತಾರೆ ರೀ? ಬರೀ ಹೆಣ್ಮಕ್ಳು ಹೋಗಿದ್ರೆ ಮಕ್ಕಳೆಲ್ಲ ರೋಡಿಗೆ ಬರ್ತಾಯಿದ್ದಾರೆ. ಅವ್ರಿಗೆ ಎಜುಕೇಷನ್ ಮಾಡೋಕ್ಕಾಗ್ತಾಯಿಲ್ಲ. ಇಷ್ಟೆಲ್ಲ ತೊಂದರೆ ಇದೆ. ಅದಕ್ಕೆ ಸಾರ್ವಜನಿಕರಿಗೆ ಗೋರ್ಮೆಂಟ್ ಮಾಡಬೇಕಾಗಿರೋ ಕೆಲಸನ ಗ್ಯಾಸ್ ಸಿಲಿಂಡರ್ ರೇಟು ಮತ್ತು ಅಕ್ಕಿ ಕೊಡ್ತಾರೆ. ಅಕ್ಕಿ ಎದ್ರ ಮೇಲೆ ಕುದಿಸ್ಬೇಕು? ಅಕ್ಕಿನೂ 10 kg ಅಕ್ಕಿನೂ ಕೊಡ್ತಾರೆ. 5 ಕಿಲೋ ಗೋರ್ಮೆಂಟು 5 ಕಿಲೋ ಸೆಂಟ್ರಲ್ ಕೊಟ್ಟರು ಕುದಿಸ್ಬೇಕು ಎದ್ರ ಮೇಲೆ. ಎಣ್ಣೆ ರೇಟ್ ಹೆಚ್ಚಿಗೆ, ಕಟ್ಟಿಗೆ ರೇಟ್ ಹೆಚ್ಚಿಗೆ ಮಾಡಬೇಕೇನು ನಾವು? ಅದಕ್ಕೋಸ್ಕರ ಅದ್ರ ಬೆಲೆನ ಎಲ್ಲ ಇಳಿಕೆ ಮಾಡಬೇಕು. ಸ್ವಲ್ಪ ಆಲ್ಮೋಸ್ಟ್ ಆಗಿ ಸಾರ್ವಜನಿಕರ ಕಡೆಗೆ ಗಮನ ಇರಬೇಕು. ಸ್ವಲ್ಪ ಕಷ್ಟ ಆಗ್ತಿದೆ, ತುಂಬ ಕಷ್ಟ ಇದೆ ಸರ್. ನೀರು ತೊಗೋಬೇಕಾದ್ರೂ ದುಡ್ಡು ಕೊಡಬೇಕು. ಇವಾಗ 8,000 ಸಂಬಳ, 1,500-1,200 ರೂಪಾಯಿ ಗ್ಯಾಸು, ಗಾಡಿಗೆ ಪೆಟ್ರೋಲ್ ಡೈಲಿ 100 ರೂಪಾಯಿ ಪೆಟ್ರೋಲ್ ಅಂದರೆ 3,000 ಎಣ್ಣೆ ಹೋಗುತ್ತೆ. 3,000 ಎಣ್ಣೆ ಹೋದ್ಮೇಲೆ ತಿಂಗಳಿಗೆ 3-4 ಸಾವಿರ ಲೀಟ್ರ್ ನೀರು ಬೇಕಾಗುತ್ತೆ. ಅದಕ್ಕೆ 2,000 ಹೋಗುತ್ತೆ. ಸ್ಕೂಲು, ಮಕ್ಕಳ ಎಜುಕೇಷನು, ತಂದೆ ತಾಯಿ ಇಬ್ಬರು ಮಕ್ಕಳಿದ್ರೆ ಫ್ಯಾಮಿಲಿ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. 10,000 ಸಂಬಳ ಇದ್ದರೆ ಗೋರ್ಮೆಂಟ್ ಕಡೆಯಿಂದ ಇಂತಿಷ್ಟು ಸಂಬಳ ಅಂತಲೂ ಫಿಕ್ಸ್ ಇಲ್ಲ. ಇಲ್ಲಿ ಇವಾಗಿಲ್ಲೇನು ಮಾರ್ಕೆಟ್ ರೇಟಲ್ಲಿ ಮಾಡ್ತಾರೆ, 6,000 ಸಂಬಳ ಕೊಡ್ತಾರೆ ತಿಂಗಳಿಗೆ. ಆ ಕೆಲಸದಲ್ಲಿ ಅವ್ರು ಕೊಡೋ ಸಂಬಳಕ್ಕಿಂತಲೂ ಪ್ಲಸ್ 6,000 ಸಾಲ ಆಗ್ತಾಯಿದೆ ತಿಂಗಳಿಗೆ. ಮತ್ತು ಜನಸಾಮಾನ್ಯರು ಹೆಂಗಿರಬೇಕು? ಅದರಲ್ಲಿ ಬೈಕ್ ತೊಗೊಂಡ್ರೆ ಬೈಕ್ EMI ಕಟ್ಟಬೇಕು. ಅಷ್ಟೆಲ್ಲ ಕಷ್ಟ ಆಗ್ತಾಯಿದೆ. ನಾವು ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಸ್ವಲ್ಪ ಗ್ಯಾಸ್ ಸಿಲಿಂಡ್ರು, ಪೆಟ್ರೋಲು ಸ್ವಲ್ಪ ಕಡಿಮೆ ಆಗಲಿ ಅಂತ ಕೇಳ್ಕೊಳ್ಳೋದು. ಅದು ಟೈಮಿಗೆ ಗ್ಯಾಸ್ ಸಿಗಂಗಿಲ್ಲ ರೀ. ಒಲೆ ಹಚ್ಚಿ ಮಾಡೋದು. ಕಿರಾಯಿ ಮನ್ಯಾಗ ಗ್ಯಾಸ್ ಒಲೆ ಹಚ್ಚಿ ಗುಡ್ಸಂಗಿಲ್ಲ. ಮತ್ತು ಹೆಂಗೆ ಮಾಡೋದ್ರಿ? ಹೈರಾಣ ಬೀಳ್ತದ್ರಿ. ಭಾಳ ಕಷ್ಟ ಆಗ್ಲತ್ತದ್ರಿ.
ಅನ್ನ ಸಾರು ರೊಟ್ಟಿ ಮಾಡಿದ್ರೆ ಜಾಸ್ತಿ ಹೋಗ್ತದೆ ಅಂತೇಳಿ ಅನ್ನ ಸಾರು ಮಾಡ್ಕೊಂಡು ಉಣ್ಣೋದ್ರಿ. ಇಷ್ಟೆಲ್ಲ ಪ್ರಾಬ್ಲಮ್ ನೋಡಿದಾವೆ ಈಗ ಮತ್ತೆ ರೇಟ್ ಜಾಸ್ತಿ ಆಗ್ಯದ ಈಗ. ಅದೇ ರೀ ಜಾಸ್ತಿ ಹಿಂಗೆ ದಿನಕ್ಕೆ ಜಾಸ್ತಿನೇ ಆಲಕತ್ತಾರೆ, ಕಡಿಮೆನೇ ಮಾಡಲ್ಲಾಗ್ಯಾರ ರೀ. ಮನಾಲಿ ಎಲ್ಲದ್ರಾಗೂ ಹಾಗೆ ಆಲತ್ತಾರ ರೀ. 4 ಮಕ್ಕಳು ಇದ್ದಲ್ಲಿ ಭಾಳ ಹೈರಾಣ ಹೊಂಟದ್ರಿ. ಪಗಾರದ ರೇಟ್ ಬರ್ತದೆ ನಿಮ್ಗೆ? ಪಗಾರ ಎಲ್ರಿ ನಾವು ಮನ್ಯಾಗ ಕುಂಡಿರ್ತಾರೆ, ಮನ್ಯಾಗ ಗಂಡಸರು ಒಬ್ಬರೇ ಮಾಡೋರಿ. ಏನಂತ ರೊಕ್ಕ ಕೊಡ್ತಾರ? ಕೊಡಲಿ ಬಿಡಲಿ ಹೆಂಡ್ರ ಮಕ್ಳಿಗೆ ತಂದು ಹಾಕೇಬೇಕಲ್ರಿ. ಎಷ್ಟೇ ಕಷ್ಟನೇ ಆಗಲಕ್ಕ ತಂದು ಹಾಕೇಬೇಕಲ್ರಿ. ಸಾಲಾರೇ ಮಾಡಲಿ ಏನಾರ ಮಾಡಲಿ ತಂದು ಹಾಕೇಬೇಕಲ್ರಿ. ಮತ್ತೆ ಈಗ ರೇಟ್ ಜಾಸ್ತಿ ಆದಾಗ ಕಷ್ಟ ಆಗಲ್ಲ? ಮತ್ತು ಕಷ್ಟ ಆಗ್ತದ್ರಿ. ಮತ್ತು ನಿರ್ವಹಿಸ್ಕೊಂಡು ಹೋಗಬೇಕಲ್ರಿ. ಅದಕ್ಕೆ ನಮಗೂ ಭಾಳ ತಕ್ಲೀಫ್ ಅಲ್ಲತ್ತದ. ಅದಕ್ಕೆ ಸರ್ಕಾರಕ್ಕೆ ಹೇಳ್ಬೇಕು ರೀ. ರೇಟ್ ಜಾಸ್ತಿ ಆದಾಗ ಹೆಂಗೆ ನಿರ್ವಹಿಸ್ತೀರಿ? ಮತ್ತು ಅದೇ ಎಷ್ಟು ಈಗ ನಾವು ಒಬ್ರಲಿಂತ ಏನು ಮಾಡೋದಾಗ್ತದ್ರಿ ಸರ್. ಎಲ್ಲರೂ ಕಲ್ತು ಮಾತಾಡಿದ್ರೆ ಕವರ್ ಆಗ್ತದೆ ರೀ. ಇನ್ನು ಒಬ್ರಲಿಂತ ಏನು ಸರ್ಕಾರಕ್ಕೆ ಮಾಡಿಸ್ತದೆ ರೀ. ಏನು ಕೇಳ್ತಾರೆ ಸರ್ಕಾರಕ್ಕೆ? ಏನು ಕೇಳ್ತಾರೆ? ಅದೇ ಎಲ್ಲ ರೇಟ್ ಕಡಿಮೆ ಮಾಡು ಅನ್ನೋದ್ರಿ. ಮತ್ತು ನಡಿಬೇಕಲ್ರಿ ಸರ್. ಕಷ್ಟ ಅಲ್ಲತ್ತದ ರೀ. ಹಾಂ ರೀ. ಮತ್ತು 2-3 ಸಾವಿರ ಕೊಟ್ಟು ಅಷ್ಟು ತೊಗೊಂಡು ಮಕ್ಳಿಗೆ ಸಾಲಿ ಕಟ್ಟೋದು, ಮನೆ ಬಾಡಿಗೆ ಕಟ್ಟೋದು, ಹಟ್ಟಿ ತಂದು ಹಾಕ್ಕೊಳ್ಳೋದು ಎಲ್ಲ ಕಷ್ಟನೇ ನಡೆದ ರೀ. ಅವರು ಗಂಡಸು ಮಕ್ಕಳು ಭೀ ಎಷ್ಟಂತ ದುಡಿರತ್ತೇಳಿ ಅವರು ಚೀರಾಡ್ತಾರೆ ರೀ. ನಾವು ಭೀ ಏನೋ ಒಂದು ದುಡ್ಡಿನ ಆಮದಾನಿ ಮಾಡಲ್ಲ, ಮನೆಗೆ ಕುಂತು ಉಣ್ಣೋದು ರೀ. ಏನು ಮಾಡೋದ್ರಿ ಸರ್?